ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. ಬೆಳ್ತಂಗಡಿಯ ಮಡ್ಯಂತಾರ್ನಲ್ಲಿ ಗುಬ್ಬಿ ಸಾಕಿದ ವ್ಯಕ್ತಿಯೊಬ್ಬನ ಮೇಲೆ ಅರಣ್ಯ ಇಲಾಖೆಯವರು ಘನಘೋರ ಕೇಸ್ಗಳನ್ನು ದಾಖಲಿಸಿದರು. ಪಿಂಡ ತಿನ್ನಲು ಕಾಗೆ ಬೇಕು ಎಂದು ಕೇಳುವವರ ಮನೆಗೆ ಕಾಗೆಯನ್ನ ಕೊಂಡೊಯ್ಯುತ್ತಿದ್ದ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ಉಡುಪಿಯಲ್ಲಿ ಒಂದೆರಡು ವನ್ಯಜೀವಿಗಳನ್ನು ಸಾಕಿದ್ದಕ್ಕಾಗಿ ಅವರು ಜೀವನ ಪರ್ಯಂತ ಸಂಕಷ್ಟ ಪಡುವಂತೆ ಕೇಸ್ ಜಡಿಯಲಾಗಿದೆ. ಆದರೆ ಇಲ್ಲಿ ನೋಡಿ, ಅನಂತ್ ಅಂಬಾನಿ ಸಾವಿರಾರು ಪ್ರಾಣಿಗಳನ್ನು ಸಾಕ್ತಿದ್ದಾರೆ. ಅದು ಅನುಮತಿ ರಹಿತವಾಗಿ. ಅನುಮತಿ ರಹಿತ ಅಂತ ಹೇಳೋದಕ್ಕೆ ದಾಖಲೆಗಳೇನು ಬೇಕಾಗಿಲ್ಲ. ಯಾಕೆಂದ್ರೆ ವನ್ಯಜೀವಿಗಳನ್ನು ಸಾಕಲು ಭಾರತೀಯ ಕಾನೂನಿನಲ್ಲಿ ಅವಕಾಶವೇ ಇಲ್ಲ. ಖಾಸಗಿ ಝೂ ಮಾಡುವಂತೆಯೇ ಇಲ್ಲ. ನೀವು ಕಾನೂನು ಮೀರಿ ಬಚಾವಾಗಬೇಕಿದ್ರೆ ಅಂಬಾನಿ ಮಗನೇ ಆಗಿರಬೇಕು. ಪ್ರಧಾನಿ ನರೇಂದ್ರ ಮೋದಿಯವರು ಮೃಗಾಲಯದಲ್ಲಿ ಪ್ರಾಣಿಗಳೊಂದಿಗೆ ಇರುವ ಫೋಟೋ ಬಹಳ ವೈರಲ್ ಆಗ್ತಾ ಇದೆ. ಹೌದು, ಇದು ಅಂಬಾನಿಯ ಖಾಸಗಿ ಮೃಗಾಲಯದ ಮಾರ್ಕೆಟಿಂಗ್ ಎಂದು ವ್ಯಂಗ್ಯ ಮಾಡಲಾಗ್ತಿದೆ. ಅವರದೇ ರಾಜ್ಯ ಗುಜರಾತ್ನಲ್ಲಿ ಗಿರ್ ಅರಣ್ಯ ಪ್ರದೇಶದಲ್ಲಿ 228 ಸಿಂಹಗಳು ಸತ್ತಿವೆ ಅಂತ ಗುಜರಾತ್ ಅರಣ್ಯ ಸಚಿವ ಹೇಳ್ತಾ ಇದ್ದಾರೆ. ಸರ್ಕಾರಿ ಮೃಗಾಲಯಗಳು ಸೊರಗುತ್ತಿವೆ. ನಮ್ಮ ಪ್ರಧಾನಿ ಮಾತ್ರ ಖಾಸಗಿ ಮೃಗಾಲಯವೊಂದರ ಮಾರ್ಕೆಟಿಂಗ್ಗೆ ಹೋಗುತ್ತಾರೆ. ಕಾರ್ಪೊರೇಟ್ ಕಂಪನಿಗಳು ಅಥವಾ ಸಣ್ಣ ಪುಟ್ಟ ಕಂಪನಿಗಳು ತಮ್ಮ ಸಂಸ್ಥೆಗಳ ಮಾರ್ಕೆಟಿಂಗ್ ಮಾಡೋದಿದ್ರೆ ಸಾಮಾಜಿಕ ಜಾಲತಾಣದ ಇನ್ಫ್ಲೂಯೆನ್ಸರ್ಸ್ಗಳನ್ನು ಕರೀತಾರೆ. ಅದಾನಿ ಅಂಬಾನಿ ಅಂತ ಹಣವಂತರು ಖುದ್ದು ಪ್ರಧಾನಿಯನ್ನೇ ಕರೆದು ತಮ್ಮ ಮಾರ್ಕೆಟಿಂಗ್ ಮಾಡಿಸ್ತಾರೆ. ಜಿಯೋ ಟೆಲಿಕಾಂನ ಉದ್ಘಾಟನೆಗೆ ಪ್ರಧಾನಿ ಮೋದಿ ಹೋಗಿದ್ದು, ಆ ಮೂಲಕ ಪ್ರಚಾರ ಪಡೆದಿದ್ದು ನೀವು ಮರೆತಿರ್ಲಿಕ್ಕಿಲ್ಲ ಅಂದ್ಕೊಳ್ತಾನೆ. ಯಾವ ಮೃಗಾಲಯಕ್ಕೆ ಸರ್ಕಾರಿ ಅನುಮತಿಯೇ ಇಲ್ಲವೋ ಅಂತಹ ಮೃಗಾಲಯದಲ್ಲಿ ಮೋದಿಜಿ ತಿರುಗಾಡ್ತಾರೆ, ಫೋಟೋ ತೆಗೆಸ್ಕೊಳ್ತಾರೆ ಮತ್ತು ಅದನ್ನು ಹೆಮ್ಮೆಯಂತೆ ಪ್ರಚಾರ ಮಾಡ್ತಾರೆ. 3000 ಎಕರೆ ವಿಸ್ತಾರದ ಅರಣ್ಯ ಪ್ರದೇಶದಲ್ಲಿ ಅನಂತ್ ಅಂಬಾನಿಯ ಉಸ್ತುವಾರಿಯಲ್ಲಿ ಒಂತಾರ ಖಾಸಗಿ ಮೃಗಾಲಯ ನಿರ್ವಹಿಸಲ್ಪಡುತ್ತಿದೆ. ಆದರೆ ಒಬ್ಬ ಖಾಸಗಿ ವ್ಯಕ್ತಿ ಇಷ್ಟೊಂದು ಪ್ರಮಾಣದಲ್ಲಿ ವನ್ಯಜೀವಿಗಳನ್ನು ಸಾಗಿಸಲು ಅನುಮತಿ ಸಿಕ್ಕಿದ್ದಾದರೂ ಹೇಗೆ? ಇಲ್ಲಿ ಹುಲಿಗಳಿವೆ, ಸಿಂಹಗಳಿವೆ, ಜಗತ್ತಿನ ಅಪರೂಪದ ಪ್ರಾಣಿಗಳೂ ಇವೆ. ಒಂದು ವೇಳೆ ಈ ಪ್ರಾಣಿಗಳು ಮೃತಪಟ್ಟರೆ ಅವುಗಳನ್ನು ಹೇಗೆ ನಿರ್ವಹಿಸಲಾಗ್ತದೆ? ಈ ಪ್ರಶ್ನೆ ಯಾಕೆ ಅಂದರೆ, ವನ್ಯಜೀವಿಗಳ ಪ್ರತಿಯೊಂದು ಅಂಗಾಂಗವೂ ಕೋಟಿಗಳ ಬೆಲೆಯುಳ್ಳದ್ದಾಗಿದೆ. ನಿಮಗೆ ತಿಳಿದಿರುವಂತೆ ಕೇವಲ ಹುಲಿ ಉಗುರಿನ ಬೆಲೆ ಮತ್ತು ಅದು ಸೃಷ್ಟಿಸಿದ ಅವಾಂತರ ಕರ್ನಾಟಕದ ಜನತೆ ಕಂಡಿದ್ದಾರೆ. ಆನೆ, ಜಿಂಕೆ, ಸಿಂಹದಂತಹ ದೇಶೀಯ ಪ್ರಾಣಿಗಳು, ವಿದೇಶೀಯ ಪ್ರಾಣಿಗಳು ಒಂತಾರ ಮೃಗಾಲಯದಲ್ಲಿವೆ. ಈಗಿರುವ ಪ್ರಶ್ನೆ, ಈ ಮೃಗಗಳು ಸತ್ತರೆ ಅವುಗಳಲ್ಲಿ ಸಿಗುವ ಅವಶೇಷಗಳನ್ನು ಹೇಗೆ, ಎಲ್ಲಿ ಕಳ್ಳಸಾಗಾಣಿಕೆ ಮಾಡಲಾಗ್ತದೆ ಎಂಬುದು. ಯಾಕೆಂದ್ರೆ ಅಧಿಕೃತವಾಗಿ ಇದರ ವ್ಯವಹಾರ ಮಾಡುವಂತೆಯೇ ಇಲ್ಲವಲ್ಲ. ಈ ಒಂತಾರ ಮೃಗಾಲಯದಲ್ಲಿ 21 ಆನೆಗಳಿವೆ. ಈ ಆನೆಗಳನ್ನು ಯಾಕೆ ಇಲ್ಲಿ ತರಲಾಯಿತು ಎಂದು ಕೇಳಿದರೆ, ಅದನ್ನು ಸಾಕುವ ಮಾಲಕರಿಗೆ ಅದನ್ನು ನಿರ್ವಹಿಸಲು ಸಾಧ್ಯವಾಗ್ತಿರಲಿಲ್ಲ. ಅದಕ್ಕಾಗಿ ಇಲ್ಲಿ ತಂದು ಬಿಡಲಾಗಿದೆ ಎಂದು ಹೇಳಿಸಲಾಗಿದೆ. ಮೋದಿ ಮಾಡಿದ ಮಾರ್ಕೆಟಿಂಗ್ನಿಂದ ಅನಂತ್ ಅಂಬಾನಿ ಸಂಕಟಕ್ಕೆ ಸಿಲುಕಬೇಕಿತ್ತು. ಆದರೆ ಹಾಗೆ ಆದಂತೆ ಅನಿಸ್ತಲೇ ಇಲ್ಲ. ಕಾನೂನು ನಿಯಮಗಳು ಅದೇನಿದ್ರೂ ನಮಗೆ ನಿಮಗೆ ಮಾತ್ರ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ, ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.